ನಾನು ಸೋಲ್ದೇವನಹಳ್ಳಿ ಈಗ ನಾವು ಕರ್ಕೊಂಡೋಗಿ ಬಾಂಗ್ಲಾದವ್ರನ್ನ ಒಪ್ಸಿದ್ವಿ ಅಲ್ವಾ, 3 ಜನ ಬಾಂಗ್ಲಾದವ್ರು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ವಿ 112 ಇವ್ರಿಗೆ ಒಪ್ಸಿದೀವಿ. ಒಪ್ಸಿದ್ಮೇಲೆ ಸ್ಪಾಟ್ ಅಲ್ಲಿ 2 ಕುಟುಂಬ ಇದಾವೆ, ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳು ಅಲ್ಲಿ ನಿಂತವ್ರೆ. ಸರ್ ಬಾಂಗ್ಲಾದವ್ರನ್ನ ಕರ್ಕಳಿ ಸರ್ ನೀವು ಅಂತ ಅಂದ್ರೆ ಬಾಂಗ್ಲಾದವ್ರ ಬರ್ತಾರ್ರಿ, ಬಾಂಗ್ಲಾದವ್ರ ಇವ್ರಿಗೆ ಬಾಂಗ್ಲಾದವ್ರ ಮೇಲೆ ನಂಬಿಕೆ ಪ್ರೀತಿ, ಇವ್ರು ಬರ್ತಾರೆ, ನೀವು ಓಡೋಗ್ತೀರಾ. 18 ಕೇಸಲ್ಲಿ ನಾನು ಜಾಮೀನು ತಗೊಂಡು ಎಲ್ಲ ಕಡೆ ಒಂದು ಕೇಸು ಮಿಸ್ ಆಗ್ದಂಗೆ ಪ್ರತಿ ತಿಂಗಳು ಓಡಾಡ್ಕೊಂಡು 2 ನ್ಯಾಯಾಲಯ ಓಡಾಡ್ಕೊಂಡು ನ್ಯಾಯಾಲಯಕ್ಕೆ ಅಟೆಂಡ್ ಆಗೋದು. ನಾನು ಮಿಸ್ ಆಯ್ತೀನಿ, ಪುನೀತ್ ಕೆರೆಯಲ್ಲಿ ಸಿಗಲ್ಲ, ಬಾಂಗ್ಲಾದವ್ರು ಸಿಗ್ತಾರೆ. ಅವ್ರನ್ನ ಬಿಟ್ಟು ಸ್ಟೇಷನ್ಗೆ ನೀವು ಇದ್ರಿ, ನಾವು ಬಂದ್ರು ಬಾಂಗ್ಲಾದವ್ರ ಸ್ಟೇಷನ್ ಬರ್ಲಿಲ್ಲ. ನಮ್ಮನ್ನ ಪೊಲೀಸ್ ಜೀಪಲ್ಲಿ ಕರ್ಕೊ ಬರ್ತಾರೆ, ಯಾರು? ಸೋಲ್ದೇವನಹಳ್ಳಿ ಪೊಲೀಸ್ನವರು. ಇಲ್ಲಿ ಕರ್ಕೊ ಬಂದ್ರು, ಇಲ್ಲಿ ಟಾರ್ಚರ್ ಕೂರ್ಸ್ಕೊಂಡು. ಏನಕ್ಕೆ ಟಾರ್ಚರ್? ಇಲ್ಲಿಗೆ ಬಂದು ಬಗ್ಲುಗುಂಟೆ ವಾರೆಂಟ್ ಇದೆ ಅಂತ ನನ್ನ ಸ್ಟೇಷನ್ಗೆ ಕರ್ಕೊ ಬಂದಿದ್ದೆ. ಏನಕ್ಕೆ? ಕಂಪ್ಲೇಂಟ್ ತಗೊಳಕ ಅಥವಾ ಅರೆಸ್ಟ್? ಕಂಪ್ಲೇಂಟ್ ತಗೊಂಡಿದ್ರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ, ಬಾಂಗ್ಲಾದವ್ರ ಮೇಲೆ ಕ್ರಮ ಜರುಗಿಸಿ ಅಂತ FIR ಇಲ್ಲ, ಅಕ್ನಾಲೇಜ್ಮೆಂಟ್ ಇಲ್ಲ. ಏನ್ ಮಾಡ್ಬೇಕು ನಾನು?